ಪ್ರಕಾಶ್ ರಾಜ್ ಒಬ್ಬ ಕಳನಟ ವಸಂತ ಗಿಳಿಯಾರ್ ಲೇವಡಿಯನ್ನ ಮಾಡಿದ್ದಾರೆ. ಪ್ರಕಾಶ್ ರಾಜ್ ಯಾರು? ಕೇವಲ ಕಳನಟ ಮಾತ್ರ ಅಲ್ಲ. ಪ್ರಕಾಶ್ ರಾಜ್ ಕಳನಟ ನೆಗೆಟಿವ್ ಪಾರ್ಟ್ಗಳನ್ನ ಹೆಚ್ಚಾಗಿ ಮಾಡ್ತಾ ಇದ್ರು ಸಿನಿಮಾದಲ್ಲಿ. ಹಾಗಂತ ಪ್ರಕಾಶ್ ರಾಜ್ ಕೇವಲ ಕಳನಟ ಮಾತ್ರ ಅಲ್ಲ. ಇವತ್ತು ಕಾಕ್ರೋಚ್ ಪಾರ್ಟಿಯ ಸಭೆ ಆದ್ರೂ ಅಲ್ಲೂ ಕೂಡ ಹೋಗ್ತಾರೆ. ವಸಂತ ಗಿಳಿಯಾರ್ ಲೇವಡಿದು ಹಿಂದೂ ಧರ್ಮದ ವಿರುದ್ಧ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಇರುತ್ತೆ. ಪ್ರಕಾಶ್ ರಾಜ್ ವಿರುದ್ಧ ವಸಂತ ಗಿಳಿಯಾರ್ ಕೆಂಡಾಮಂಡಲ. ಚಿನ್ನಯ್ಯನ ಮಾಸ್ಕ್ ರಹಸ್ಯ ರಿವೀಲ್ ಮಾಡಿದ ಗಿಳಿಯಾರ್. ಚಿನ್ನಯ್ಯ ಮಾಸ್ಕ್ ಹಾಕಿದ್ದು ಇಯರ್ಫೋನ್ ಮೂಲಕ ಮಾತಾಡಲು. ಇದು ನಿಜಕ್ಕೂ ಆಘಾತಕಾರಿ ವಿಚಾರ ಎಂದ ವಸಂತ ಗಿಳಿಯಾರ್. ಚಿನ್ನಯ್ಯ ಹೇಳ್ದ ಅಂತ ಬಾಹುಬಲಿ ಬೆಟ್ಟಕ್ಕೆ ಬುಲ್ಡೋಸರ್ ನುಗ್ಗಿಸಿದ್ರು. ಚಿನ್ನಯ್ಯ ಹೇಳ್ದ ಅಂತ ನಾಳೆ ಧರ್ಮಸ್ಥಳದ ಗರ್ಭಗುಡಿಗೆ ಹೋಗ್ತಿದ್ರಾ? ಚಿನ್ನಯ್ಯನ ಹೇಳಿಕೆ ಆಧಾರದಲ್ಲಿ ತನಿಖೆ ಕೈಗೊಳ್ಳುವಂತೆ ಆಗ್ರಹವನ್ನ ಮಾಡಿದ್ದಾರೆ ಸಿಎಂ ಡಿಕೆ ಆಸ್ತಿಕರು. ಸೂಕ್ತ ತನಿಖೆಗೆ ಒತ್ತಾಯ ಮಾಡ್ತೀವಿ. ಅಶ್ವವೇಗ ನ್ಯೂಸ್ನಲ್ಲಿ ವಸಂತ ಗಿಳಿಯಾರ್ ಎಕ್ಸ್ಕ್ಲೂಸಿವ್ ಹೇಳಿಕೆ. ಸದ್ಯ ಧರ್ಮಸ್ಥಳದ ಷಡ್ಯಂತ್ರ ಏನು ನಡೀತಿದೆ ಆ ಒಂದು ವಿಚಾರವಾಗಿ ಏನು ನಟ ಪ್ರಕಾಶ್ ರಾಜ್ ಅವರ ಹೆಸರು ಕೇಳಿ ಬಂತಿರೋದು. ಈ ಒಂದು ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ವಸಂತ ಗಿಳಿಯಾರ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಸದ್ಯಕ್ಕೆ ಸಾಕಷ್ಟು ವಿಚಾರ ಈಗ ಆಲ್ರೆಡಿ ಹೋರಾಟವನ್ನ ಮಾಡಿದ್ದೀರಾ ಈ ಒಂದು ವಿಚಾರವಾಗಿ. ಇದ್ರ ಜೊತೆ ಈಗ ನಟ ಪ್ರಕಾಶ್ ರಾಜ್ ಅವರ ಹೆಸರು ಕೇಳಿ ಬರ್ತಾ ಇರುವಂತದ್ದು, ಚಿನ್ನಯ್ಯನೇ ಒಂದು ಆರೋಪವನ್ನು ಮಾಡಿರುವಂತದ್ದು. ಈ ಬಗ್ಗೆ ಏನ್ ಹೇಳಿ? ಅದೇ ಚಿನ್ನಯ್ಯ ಆರೋಪ ಮಾಡಿರೋ ಕಾರಣಕ್ಕೆ ನಮ್ಮ ಏನು ಪ್ರತಿಪಾದನೆ, ಎಡಪಂಥೀಯರು ಇದರಲ್ಲಿ ಬಹಳ ಸ್ಪಷ್ಟವಾಗಿದ್ದಾರೆ ಅಂತ ನಾವು ಆಧಾರ ರಹಿತವಾಗಿ ಅಲ್ಲ, ಸ್ಪಷ್ಟವಾದ ಅನುಮಾನ ಇಟ್ಕೊಂಡು ಹೇಳಿದ್ವಿ. ಈಗ ಅದಕ್ಕೊಂದು ಅಧಿಕೃತವಾದಂಥ ಪುಷ್ಟಿ ದೊರೆತಿದೆ. ಅದರ ಜೊತೆಗೆ ನಾಟ್ ಓನ್ಲಿ ಚಿನ್ನಯ್ಯ ಸ್ಟೇಟ್ಮೆಂಟ್, ಪ್ರಕಾಶ್ ರೈ ಆಲ್ಸೋ ಇವತ್ತು ಹೇಳಿದ್ದಾರೆ, ನಾನು ಚಿನ್ನಯ್ಯಂಗೆ ಭರವಸೆ ಕೊಟ್ಟಿದ್ದೆ, ಬಂದು ಒಪ್ಕೊಳ್ತೀನಿ ಅಂತ ಹೇಳಿದ್ದೆ. ನಾನು ಇದ್ರ ಬಗ್ಗೆ ಪ್ರಣಬ್ ಮೊಹಂತಿ ಅವ್ರ ಗಮನಕ್ಕೂ ತಂದಿದ್ದೀನಿ. ಪ್ರಣಬ್ ಮೊಹಂತಿ ಅವರು ನನಗೆ ಹೇಳಿ ಅವನ ಹತ್ರ ಸಂಪರ್ಕ ಇಟ್ಕೋಬೇಡಿ, ಅವನು ಈಗ ವಿಟ್ನೆಸ್ ಹಾಸ್ಟೆಲ್ ಆಗಿದ್ದಾನೆ ಅಂತ ಹೇಳಿದ್ದಾರೆ ಅಂತ ಪ್ರಕಾಶ್ ರಾಜ್ ಹೇಳಿರುವ ಕಾರಣಕ್ಕೆ, ಪ್ರಕಾಶ್ ರಾಜ್ ಅಂತ ಹೇಳಿದ್ರೆ ಯಾರು? ಅವರು ಇವತ್ತು ಕೇವಲ ಕಳನಟ ಮಾತ್ರ ಅಲ್ಲ, ಇವತ್ತು ಭಾರತದ ಎಡಪಂಥೀಯ ವಿಚಾರಧಾರೆಗಳ ಪ್ರತಿಪಾದಕತ್ವ ಏನು ಅದರ ಅಗ್ರೇಸರ್ ಅವರು. ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿಯ ಸಭೆ ಆದ್ರೆ ಅಲ್ಲಿ ಹೋಗ್ತಾರೆ, ಅಥವಾ ಎಡಪಂಥೀಯ ವಿಚಾರಧಾರೆಗಳು ಎಲ್ಲೆಲ್ಲಿ ಏನು ನಮ್ಮ ಹಿಂದೂ ಧರ್ಮದ ವಿರುದ್ಧ ಪೋಟ್ರೆ ಆಗ್ತದೆ ಅಲ್ಲೆಲ್ಲ ಅದರ ನಾಯಕತ್ವವನ್ನು ತಗೊಳ್ಳುವಂತ ಪ್ರಕಾಶ್ ರಾಜ್ ಎಂಬಲ್ಲಿಗೆ ಪ್ರಕಾಶ್ ರಾಜ್ ಸೇರಿದಂತೆ ಎಡಪಂಥೀಯ ಚಿಂತಕರೆಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಬಹಳ ಸ್ಪಷ್ಟಪಡಿಸೋದು, ರಾಜ್ಯ ಸರ್ಕಾರದ ಬಗ್ಗೆ ನಮಗೆ ಇವತ್ತಂತೂ ಬಹಳ ಒಂದು ಗೌರವ ಇದೆ. ಯಾಕಂದ್ರೆ ರಾಜ್ಯದ ಚುಕ್ಕಾಣಿ ಹಿಡಿದಿರುವಂಥವರು ಡಿ.ಕೆ. ಶಿವಕುಮಾರ್ ಅವರು ಬಹಳ ಆಸ್ತಿಕರಿದ್ದಾರೆ. ಮತ್ತೆ ಪ್ರಿಯಾಂಕ್ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಮಾತಾಡುವಂತಹ ಮತ್ತೆ ಕಾನೂನಿನ ಪ್ರಕಾರ ನಡೀತದೆ ಅನ್ನುವ ಹೇಳಿಕೆಯನ್ನ ಈಗಾಗಲೇ ಹೇಳಿರೋ ಕಾರಣಕ್ಕೆ ಕಾನೂನು ಪ್ರಕಾರವೇ ಇದೆಲ್ಲ ನಡಿಬೇಕು. ಯಾರು ಇದರ ಭಾಗ ಆಗಿದ್ದಾರೆ ಅವರೆಲ್ಲರ ಮೇಲೆ ತನಿಖೆಗೆ ನಾವು ಒತ್ತಾಯ ಮಾಡ್ತಿದ್ದೀವಿ. ಸರ್, ಮತ್ತೆ ಇನ್ನು ಏನು ತನಿಖೆ ನಡೀತಿತ್ತು, ಅದೊಂದು ಶೋಧ ಕಾರ್ಯ ನಡೀತಿತ್ತು, ಆ ಒಂದು ಟೈಮಲ್ಲಿ ಮಾಸ್ಕ್ ಮ್ಯಾನ್ ಅಂತ ಚಿನ್ನಯ್ಯ ಏನಿದ್ರು, ಆ ಒಂದು ಟೈಮಲ್ಲಿ ಮಾಸ್ಕ್ ಒಳಗಡೆ ಹೆಡ್ಫೋನ್ ಹಾಕಿ ಅವ್ರಿಗೊಂದು ಏನು ಮಾಹಿತಿಗಳನ್ನ ಕೊಡ್ತಿದ್ರು, ಕಿವಿಗೆ ಏನೊಂದು ಮಾಹಿತಿಗಳನ್ನ ಕೊಡ್ತಿದ್ರು ಅನ್ನೋ ಒಂದು ಆರೋಪ ಇದೆ. ಈ ಬಗ್ಗೆ ಏನು? ಅದು ಸರ್ ಬಹಳ ಆಘಾತಕಾರಿ ಅಂಶ. ಈಗ ನಮ್ಮ ರೇಟ್ ಅರ್ಜಿ ಪಾಯಿಂಟ್ ನಂಬರ್ 19 ನನ್ನ ತಲೆಗೆ ಒಂದು ಹೆಡ್ಫೋನ್ ಹಾಕಿದ್ರು, ಕಿವಿಗೆ ಹೆಡ್ಫೋನ್ ಹಾಕಿ ಡೈರೆಕ್ಷನ್ ಕೊಡ್ತಾ ಇದ್ರು ಅಂತೇಳಿ ಚಿನ್ನಯ್ಯ ಉಲ್ಲೇಖ ಮಾಡಿದ್ದಾರೆ. ಚಿನ್ನಯ್ಯನನ್ನ ಪರಿಶೀಲನೆ ಮಾಡದೆ ಅವನಿಗೆ ಯಾರು ಡೈರೆಕ್ಷನ್ ಕೊಡ್ತಾರೆ ಅನ್ನೋದನ್ನ ಗಮನಿಸ. ನಾವು ಅವಾಗಲೇ ಹೇಳಿದ್ವಿ, ಚಿನ್ನಯ್ಯ ಯಾರು ಸುಪರ್ದಿಯಲ್ಲಿ ಇರಬೇಕು. ಚಿನ್ನಯ್ಯನ ಮೇಲೆ ಏನಾದರೂ ದಾಳಿಯಾಗಿ ಅದನ್ನು ಧರ್ಮಸ್ಥಳದವ್ರ ಮೇಲೋ ಅಥವಾ ಇನ್ನೊಬ್ಬರ ಮೇಲೋ ಹಾಕುವ ಸಾಧ್ಯತೆಗಳಿವೆ. ಚಿನ್ನಯ್ಯನಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು. ಚಿನ್ನಯ್ಯ ಸರ್ಕಾರಿ ಭದ್ರತೆಯ ಅಡಿಯಲ್ಲಿ ಯಾವುದೋ IBಯಲ್ಲಿ ಆತ ರಕ್ಷಣೆಯಲ್ಲಿ ಇರಬೇಕು ಅಂತ ನಾವು ಹೇಳಿದ್ವಿ. ಹಾಗೆ ಮಾಡಲಿಲ್ಲ. ಅವತ್ತು ಹಾಗೆ ಮಾಡಿದ್ರೆ ಈ ದಾರಿ ತಪ್ಪಿಸುವಂತಹ ಪ್ರಕರಣ ನಡೀತಿರ್ಲಿಲ್ಲ. ಯಾರದ್ದು ಸ್ವಾಮಿ 5-6 ಕೋಟಿ ದುಡ್ಡು ಯಾರದ್ದು? ಸರ್ಕಾರದ ದುಡ್ಡು ಅಂತ ಹೇಳಿದ್ರೆ ಯಾರ ದುಡ್ಡು? ಇವರು 100 ಗುಂಡಿಗಳನ್ನು ಅಗಿಯೋದು. ಚಿನ್ನಯ್ಯ ಹೇಳ್ದ ಅಂತೇಳಿ ಬಾಹುಬಲಿ ಬೆಟ್ಟಕ್ಕೆ ಬುಲ್ಡೋಜರ್ ನುಗ್ಸಿದ್ರು. ಚಿನ್ನಯ್ಯ ಹೇಳ್ದ ಅಂತೇಳಿ ನಾಡಿದ್ದು ಧರ್ಮಸ್ಥಳದ ಗರ್ಭಗುಡಿಗೂ ಹೋಗ್ತಾ ಇದ್ರ? ಪ್ರಶ್ನೆ ಇರೋದು ನಮ್ದಿಲ್ಲಿ. ಹಾಗಾಗಿ ಇವತ್ತು ಅದೇ ಚಿನ್ನಯ್ಯ ಹೇಳಿದರೆ ತನಿಖೆ ಆಗಲಿ. ಸರ್, ಇನ್ನು ಈ ಒಂದು ವಿಚಾರ ನೋಡಿದಾಗ SIT ಅವರ ತನಿಖೆನಲ್ಲಿ ಎಲ್ಲೋ ಒಂದ್ ಕಡೆ ಲೋಪ ಎದ್ದು ಕಾಣ್ತಿದೆ ಅಂತ ಅಲ್ಲ, ನಾವು ಲೋಪ ಆಗಿದೆ ಅಂತ ಹೇಳಕ್ಕೆ ನಮ್ಗೆ ಯಾವ ಮಧ್ಯಂತರ ವರದಿಯೂ ಸಿಕ್ಕಿಲ್ಲ. SIT ಅವರು ತನಿಖೆಯನ್ನ ಮಾಡಿ ಮಧ್ಯಂತರ ವರದಿಯನ್ನ
ಸರ್ಕಾರ ಒದಗಿಸಿಕೊಡ್ಲಿ, ನಂತರ ಗೊತ್ತಾಗ್ತದೆ. SIT ಯ ಪಾರದರ್ಶಕವಾದಂಥ ತನಿಖೆ ಇದ್ರೆ ನಮಗೆ ಗೊತ್ತಿರುವ ಹಾಗೆ, ನಿಮಗೆಲ್ಲ ಸಾರ್ವಜನಿಕ ಕಾಣಿಸ್ತಾ ಇರುವ ಹಾಗೆ ಸತ್ಯ ಬಹಿರಂಗ ಆಗ್ತದೆ. ಅಂತಿಮವಾಗಿ ಗೆಲ್ಲೋದು ಸತ್ಯ, ಸತ್ಯಮೇವ ಜಯತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಈಗ ಸರ್ಕಾರಕ್ಕೆ ನಿಮ್ಮ ಆಗ್ರಹ ಏನು ಸರ್? ಸರ್ಕಾರ ತಕ್ಷಣವೇ ಮಧ್ಯಂತರ ವರದಿಯನ್ನು ಕೊಡಬೇಕು ಮತ್ತು ಚಿನ್ನಯ್ಯನ ಹೇಳಿಕೆ ಆಧಾರದಲ್ಲಿ ತನಿಖೆಯನ್ನು ಕೈಗೊಳ್ಳಬೇಕು. ಯಾರ್ಯಾರು ಇದರಲ್ಲಿ ಭಾಗ ಆಗಿದ್ದಾರೆ, ಯಾವ ಯಾವ ಯೂಟ್ಯೂಬರ್ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ತನಿಖೆಗೆ ಒಳಪಡಬೇಕು. ಅವರ ಆ ಸತ್ಯಾಂಶ ಅನ್ನೋದು ಬಹಿರಂಗ ಆಗಬೇಕು. ಇಲ್ಲದೆ ಹೋದಲ್ಲಿ ನಾವು ಮುಂದಿನ ಹಂತದಲ್ಲಿ ಜನಾಗ್ರಹ ಸಭೆಗಳನ್ನು ಮಾಡಿ ಕೇಂದ್ರಕ್ಕೆ ಮನವಿಯನ್ನು ಕೊಂಡೊಯ್ತೀವಿ ಅಂತ. ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ವಸಂತ್ ಗಿಳಿಯಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.